ಬೆಳಗಾವಿಯ ಸುರೇಶ್ ಯಾದವ್ ಫೌಂಡೇಶನ್ ಹಾಗೂ ರಾಮತೀರ್ಥ ನಗರ ರಹವಾಸಿಗಳಿಂದ ರಂಗಪಂಚಮಿ ಕುಣಿದು ಕುಪ್ಪಳಿಸಿ ಬಣ್ಣ ಆಡಿದ ನಾಗರಿಕರು. ಬೆಳಗಾವಿಯ ರಾಮತೀರ್ಥ ನಗರದ ಸುರೇಶ್ ಯಾದವ್ ಫೌಂಡೇಶನ್ ಮತ್ತು ರಾಮತೀರ್ಥ ನಗರದ ರಹವಾಸಿಗಳು ನಿನ್ನೆ ಶುಕ್ರವಾರ ದಿನಾಂಕ 14ರಂದು ರಂಗಪಂಚಮಿಯ ನಿಮಿತ್ತ ಪರಸ್ಪರ ಬಣ್ಣ ಎರಚಿ ಡಿಜೆ ಹಾಡಿಗೆ ಹೆಜ್ಜೆ ಹಾಕಿ ಕುಣಿದು ಕುಪ್ಪಳಿಸಿ ಸಂಭ್ರಮಿಸಿದರು. ಓಂ ತರಬೇತಿ ಕೇಂದ್ರ ಶಿರಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ. 16ನೇ ವರ್ಷದ ಬೇಸಿಗೆಯ ರಜೆ ಶಿಬಿರ 2025 1ರಿಂದ 10ನೇ ತರಗತಿವರೆಗೆ ಗಣಿತ, ಇಂಗ್ಲಿಷ್, ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು. 4 ಮತ್ತು 5ನೇ ತರಗತಿಗಳಿಗೆ ನವೋದಯ, ಸೈನಿಕ್, ಆಳ್ವಾಜ್, ಮೊರಾರ್ಜಿ ತರಬೇತಿ ಕೊಡಲಾಗುವುದು. ಸೂಚನೆ: ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ, ಅಭ್ಯಾಸ ಕೌಶಲ್ಯ, ಸಂಸ್ಕಾರ ಶಿಬಿರ ನಡೆಸಲಾಗುವುದು. ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ. ಸಂದೀಪ್ ಸರ್, ಮೊಬೈಲ್ ಸಂಖ್ಯೆ 9632521581. ಹೋಳಿ ಹಬ್ಬವನ್ನು ಸುರೇಶ್ ಯಾದವ್ ಫೌಂಡೇಶನ್ನ ಅಧ್ಯಕ್ಷ ಸುರೇಶ್ ಯಾದವ್ ಉದ್ಘಾಟಿಸಿ ಮಾತನಾಡುತ್ತಾ, ಪೂರ್ವದಲ್ಲಿ ತಾರಕಾಸುರನೆಂಬ ರಾಕ್ಷಸನಿದ್ದನು. ಆತ ದುರಹಂಕಾರಿಯೂ ಹಾಗೂ ಕ್ರೂರಿಯೂ ಆಗಿದ್ದನು. ತಾರಕಾಸುರ ತನಗೆ ಸಾವು ಬರದಿರಲಿ ಎಂದು ತಪಸ್ಸು ಮಾಡಿದ್ದನು. ಆಗ ಬ್ರಹ್ಮ ಪ್ರತ್ಯಕ್ಷನಾದಾಗ, ನನಗೆ ಮರಣ ಬಾರದಿರಲಿ, ಬಂದರೂ ಶಿವನಿಗೆ ಜನಿಸಿದ 7 ದಿನದ ಶಿಶುವಿನಿಂದ ಬರಲಿ ಎಂಬ ವರವನ್ನು ಕೇಳಿದ್ದನಂತೆ. ತಾರಕಾಸುರನ ತಪಸ್ಸನ್ನು ಮೆಚ್ಚಿದ ಬ್ರಹ್ಮ ವರವನ್ನು ಕೊಡುತ್ತಾನೆ. ತನಗೆ ವರ ಸಿಕ್ಕಿದೆ ಎಂದು ತಾರಕಾಸುರ ಮೆರೆಯುತ್ತಿರುತ್ತಾನೆ. ಇತ್ತ ಭೋಗ ಸಮಾಧಿಯಲ್ಲಿದ್ದ ಶಿವ ಪಾರ್ವತಿಯ ಜೊತೆ ಸಮಾಗಮ ಹೊಂದಲು ಸಾಧ್ಯವಿರಲಿಲ್ಲ. ಆಗ ದೇವತೆಗಳು ಶಿವನಿಗೆ ಪಾರ್ವತಿಯಲ್ಲಿ ಮೋಹ ಹುಟ್ಟುವಂತೆ ಮಾಡಲು ಕಾಮನಲ್ಲಿ ಬೇಡಿಕೊಂಡರು. ಮನ್ಮಥ ಮತ್ತು ಅವನ ಪತ್ನಿ ರತಿದೇವಿ ಈ ಸತ್ಕಾರ್ಯಕ್ಕೆ ಒಪ್ಪಿ ಸಮಾಧಿಯಲ್ಲಿದ್ದ ಶಿವನಿಗೆ ಹೂಬಾಣಗಳಿಂದ ಹೊಡೆದು ಸಮಾಧಿಯಿಂದ ಎಚ್ಚರಿಸುತ್ತಾರೆ. ಇದರಿಂದ ಕೋಪಿತಗೊಂಡ ಶಿವನು ತನ್ನ 3ನೇ ಕಣ್ಣಿನಿಂದ ಕಾಮನನ್ನು ಸುಟ್ಟು ಭಸ್ಮ ಮಾಡುತ್ತಾನೆ. ರತಿದೇವಿ ದುಃಖದಿಂದ ಶಿವನಲ್ಲಿ ಪತಿ ಭಿಕ್ಷೆಯನ್ನು ಬೇಡಿದ ಕಾರಣ ಶಾಂತಗೊಂಡ ಶಿವನು ಪತ್ನಿಯೊಡನೆ ಮಾತ್ರ ಶರೀರಿಯಾಗುವಂತೆ ಕಾಮನಿಗೆ ವರ ಕೊಡುತ್ತಾನೆ. ಲೋಕ ಕಲ್ಯಾಣಕ್ಕಾಗಿ ಮನ್ಮಥನು ಅನಂಗನಾದ ಈ ಘಟನೆ ನಡೆದಿದ್ದು ಫಾಲ್ಗುಣ ಶುದ್ಧ ಪೂರ್ಣಿಮೆಯಂದು. ಆದ್ದರಿಂದ ಈ ದಿನವನ್ನ ಕಾಮನ ಹುಣ್ಣಿಮೆಯಾಗಿ ಆಚರಿಸಲ್ಪಡುತ್ತದೆ ಎಂದು ತಿಳಿಸಿದರು. ಇನ್ನು ಮತ್ತೊಂದು ಪುರಾಣ ಕಥೆಯ ಪ್ರಕಾರ ಮನ್ಮಥನು ಶಿವನ ತಪಸ್ಸನ್ನು ಭಂಗಗೊಳಿಸಿದ್ದಕ್ಕಾಗಿ ಶಿವನು ತನ್ನ 3ನೇ ಕಣ್ಣು ತೆರೆದು ಮನ್ಮಥನನ್ನು ಭಸ್ಮ ಮಾಡಿದನು ಎಂದು ಹೋಳಿ ಹಬ್ಬದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟರು. ಅಶ್ವಿನಿ ಪಿ ಮಾತನಾಡಿ, ಈ ಹಬ್ಬ ಮನೆಯ ಪ್ರತಿಯೊಬ್ಬ ಸದಸ್ಯರನ್ನು ಒಂದುಗೂಡಿಸುತ್ತದೆ ಮತ್ತು ಹಬ್ಬದ ಸಡಗರವನ್ನುಂಟು ಮಾಡುತ್ತದೆ. ಆಯೋಜನೆ ಮಾಡಿದ ಸುರೇಶ್ ಯಾದವ್ ಫೌಂಡೇಶನ್ ಅಧ್ಯಕ್ಷ ಸುರೇಶ್ ಯಾದವ್ ಅವರು ಅಭಿನಂದನಾರ್ಹರು. ಇದು ಹೀಗೆಯೇ ಮುಂದುವರಿಯಲಿ ಎಂದು ಅಭಿಪ್ರಾಯಪಟ್ಟರು. ಹಾರ್ದಿಕ ಶುಭಾಶಯಗಳು. ಪ್ರತಿ ವರ್ಷ ಸುರೇಶ್ ಫೌಂಡೇಶನ್ ವತಿಯಿಂದ ಹೋಳಿ ಸೆಲೆಬ್ರೇಟ್ ಅಂಡ್ ದಾಂಡಿಯಾ ಮಾಡ್ತಿದ್ದರು. ಎಲ್ಲರಿಗೂ ಖುಷಿಯಾಗಿದೆ. ಇನ್ನೂ ಜನ ಸೇರಬೇಕು, ಇಷ್ಟೆಲ್ಲ ಇನ್ನೂ ಜಾಸ್ತಿ ಸೇರಬೇಕು, ಸೆಲೆಬ್ರೇಟ್ ಮಾಡಬೇಕು, ಎಂಜಾಯ್ ಮಾಡಬೇಕು. ಹೆಣ್ಮಕ್ಳು ಪ್ರತಿದಿನ ಮನೆಯೊಳಗೆ ಕೆಲಸ, ಅದೇ ಕೆಲಸ, ಮಕ್ಕಳು, ಮನೆ, ಸಂಸಾರ ಅದೇ ನಿಭಾಯಿಸ್ತಾ ಇರ್ತಾರೆ. ಇದು ಒಂದು ದಿನ ಆದರೂ ಎಲ್ಲರೂ ಹೊರಗಡೆ ಬಂದು ಚೆನ್ನಾಗಿ ಎಂಜಾಯ್ ಮಾಡಬೇಕು. ಓಕೆ, ನಮಸ್ತೆ. ಒಂದು ಸ್ಪೆಷಲ್ ಆಗಿ ಇಲ್ಲೆಲ್ಲ ಏನೋ ಮಾಡ್ತಿರ್ಲಿಲ್ಲ. ಮುಂಚೆ ಮನೆಯಲ್ಲೇ ನಾವು ಕೊಂಡೋದು ಹೋಳಿಗೆ ಮಾಡೋದು, ದೇವ್ರ ನಿವಾಸ ಇಡೋದು ಅಷ್ಟೇ ಇತ್ತು. ಯಾವಾಗ ಸುರೇಶ್ ಯಾದವ್ ಅವರು ಇಲ್ಲಿ ನಮ್ಮಲ್ಲಿ ಬಂದಿದಾರಲ್ಲ, ಅವಾಗಿಂದ ಫುಲ್ ಎಂಜಾಯ್ಮೆಂಟ್. ಯಾವುದೋ ಫೆಸ್ಟಿವಲ್ ತಪ್ಪಿಸೋದೇ ಇಲ್ಲ, ಅಷ್ಟು ಎಂಜಾಯ್ಮೆಂಟ್ ಮಾಡ್ತೀವಿ. ಅದಕ್ಕೆ ಸರ್ ಇವತ್ತು ಮೇಡಮ್ಗೆ ಥ್ಯಾಂಕ್ ಯು ಹೇಳ್ತೇನೆ. ಖುಷಿ ಆಗ್ಯದ, ಎಲ್ಲ ನಮ್ಮ ರಾಮತೀರ್ಥ ಎಲ್ಲ ಖುಷಿ ಆಗ್ಯದ. ಥ್ಯಾಂಕ್ ಯು. ಈ ವೇಳೆ ನಾನ್ಗೌಡ ಬಿರಾದಾರ್, ಮಾರುತಿ ಭಾಸ್ಕರ್, ರಾಜು ಪಾಟೀಲ್, ರಾಜೇಂದ್ರ ಶಿಂದ್ರೆ, ಶಂಕರ್ ಜಿಂದ್ರಾಳ್, ಸಂಗೀತಾ ಗುಣಕಿ, ಪೂರ್ಣಿಮಾ ಯಾದವ್, ರಾಜೇಶ್ವರಿ ಬೆನ್ನಿ, ಶಶಿಕಲಾ ತೋರ್ಗಲ್, ಸುನಿತಾ ಕೋಲ್ಕಾರ್, ಛಾಯಾ ಬೆಳ್ಳಿ, ಮಹಾದೇವ್ ಟೊನ್ನಿ, ಸಂತೋಷ್ ಮೇರಾಕಾರ್, ಅಪ್ಪಯ್ಯ ಕೋಲ್ಕಾರ್, ಮಲ್ಹಾರ್ ದೀಕ್ಷಿತ್, ರಾಚಯ್ಯ ಹಿರೇಮಠ್, ಅಭಿಷೇಕ್, ಅಕ್ಷಯ್, ಶಿವಲಿಂಗ್, ಶ್ರೀಶೈಲ್, ಶಿಲ್ಪಾ ಹಾಗೂ ನಾರಾಯಣ್ ಕುಮಠೇಕರ್ ಮತ್ತು ಸುತ್ತಮುತ್ತಲಿನ ನಾಗರಿಕರು ಪಾಲ್ಗೊಂಡಿದ್ದರು.
जितना आपने सपोर्ट सुरेश यादव फाउंडेशन को किया है उसके लिए बहुत 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 शुक्रिया, क्योंकि मैंने इतना एक्सपेक्ट नहीं किया था। मैं शायद पहली बार ये स्टेज पर आपके साथ बात कर रही हूँ। मुझे कन्नड़ा तो उतना नहीं आता है, जितना मुझे हिंदी में आता है उतना अच्छा मैं आपको थैंक्स कहूँगी और चाहूँगी कि जो भी आपके अंदर कितना भी गुस्सा हो क्या भी हो, लेकिन इस फंक्शन में आप एक होके सुरेश फाउंडेशन के साथ जो देते हैं उसके लिए मैं आपका बहुत ही शुक्रिया अदा करती हूँ। उसके लिए बहुत बहुत और एक बार थैंक यू। ಪಂಚ್ ನ್ಯೂಸ್ಗಾಗಿ ಬೆಳಗಾವಿಯಿಂದ ರಮೇಶ್ ಮಗ್ದುಮ್.